ಅದು ಅಷ್ಟು ಆಗುವಷ್ಟರಲ್ಲಿ ಹಕ್ಕಿಗಳು ತೂತು ಮಾಡಿ ಹಾಳಾಗ್ತದೆ. ಅದು ಪಪ್ಪಿ ಕೊಡೋದು ಗೈಸ್, ನಿಮಗೆ ಪಪ್ಪಿ ಕೊಟ್ಟ ಇವ ನೋಡಿ. ಇದು ಎಂತ ಇರ್ಬೋದು ಅಂತ ಒಮ್ಮೆ ಇಮ್ಯಾಜಿನ್ ಮಾಡಿ ಅಂತೆ. ಎಂತ ಅಂತ ಗೊತ್ತಾಗ್ತದೆ ನಿಮಗೊಂದು ಕಾಯಿ ಹಣ್ಣಿನ ಥರ ಅನಿಸ್ತಾ ಇಲ್ವ, ಕೆಂಪಾಗಿ. ಉಪ್ಪು ಕಾಯಿ ತೋರಿಸಿದೆಲ್ಲ ಅದೇ ಥರದ್ದು ಇದು ನೋಡಿ. ಗಣಿ ಒಂದು ರಾಮಫಲ ಕೊಯ್ತಿದ್ರು, ಹಾಗೆ ಇದು ನೋಡಿ. ಇದು ಕಲರ್ ಅಲಸಂಡೆ. ಇದಕ್ಕೆ ಎಂತ ಹೇಳ್ತೀರಿ ಅಂತ ಹೇಳಿ ಕಮೆಂಟಲ್ಲಿ, ನನಗೆ ಗೊತ್ತಿಲ್ಲ. ಇದು ಅಚ್ಚಕನ ಮನೇಲಿ. ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಮಾರ್ಚ್ 6ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ನಿಮಗೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಮಾರ್ಚ್ 6ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ಹಾಗೆ ಮಾರ್ಚ್ 6ಕ್ಕೆ ನನ್ನ ಸಬ್ಸ್ಕ್ರೈಬರ್ ಗೀತಾ ಅವರದ್ದು ಆ್ಯನಿವರ್ಸರಿ. ಗೀತಾ ಮಾಧವ ಅವರಿಗೆ ಆ್ಯನಿವರ್ಸರಿಯ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ 100 ಕಾಲ ಬಾಳಿ. ಇದು ಕೆಲಸ ಅಲ್ಲಾಗಿ ದನಗಳನ್ನು ಕರ್ಕೊಂಡಾಗಲೇ ಹೊರಗಡೆ ಕಟ್ಟಿ ಹಾಕಿದ್ದೆ. ಒಂದು ಕಟ್ಟ ಬಜೋ ತಗೊಂಡೋಗಿ ಸ್ಟಾಕಿಗೆ ಹಾಕಿ ಇತ್ತು. ಈಗ ಒಂದು ಸ್ವಲ್ಪ ಬಜೋ ಹಟ್ಟಿಗೆ ಹಾಕಲಿಕ್ಕೆ ಬೇಕು ಅಂತ ಹೇಳಿ ಬಂದೆ. ಹಾಗೆ ಇವರನ್ನು ಸೊಮ್ಮೆ ಬದಲಿಸಿದೆ. ಇಲ್ಲಿದ್ದಾಳೆ ಮಗಳು, ಇಲ್ಲಿದ್ದಾಳೆ. ಬಜಾವ್ ಮಾಡಿದೆ. ನನಗೆ ಚಿಕ್ಕ ಗೌರಿದ್ದಾಳಲ್ಲ, ಅವಳ ಹತ್ರಕ್ಕೆ ಹಾಕಲಿಕ್ಕೆ ಮಾತ್ರ ಬೇಕಾಗೋದು. ಅಮ್ಮನಿಗೆ ಬೇಕಾಗುವಷ್ಟು ಹಾಕಿದ್ದೇನೆ, ಹಾಗಿದ್ದು ಸಾಕು. ಮಾವಿನ ಮರ ಉಂಟು. ಇದರಲ್ಲಿ ಫುಲ್ಲು ಹೂ ಹೋಗಿತ್ತು, ನಿಮಗೆ ತೋರಿಸಿದ್ದೆ ನಾನು. ಹಳದಿ ಕಾಣ್ತಿತ್ತು. ಇದರಲ್ಲೀಗ ನೋಡಿದರೆ ನೋಡಿ, ಇಷ್ಟೇ 3-4 ಮಿಡಿ ಕಾಣ್ತುಂಟು ಅಂತ. ಬೇರೆ ಎಂಥ ಮಾವಿನ ಮಿಡಿ ಏನಿರಲಿಲ್ಲ ಈ ಸಲ ಇದರಲ್ಲಿ ಅಂತ. ಫಸ್ಟ್ ಟೈಮ್ ಹೂ ಹೊದ್ದು ಸಹ ಪೂರ್ತಿ ಹೂ ಹೋಗಿ ಹಳದಿ ಆಗಿತ್ತು ಗಿಡ ಪೂರ್ತಿ. ಆದರೆ ನನಗೆ ಈಗ ಇಲ್ಲಿ ಈ ಸೈಡಲ್ಲಿ 4 ಮಿಡಿ ಕಾಣ್ತು ಉಂಟು, ಬಿಟ್ಟರೆ ಬೇರೆ ಮಿಡಿಯೇ ಇಲ್ಲ ಇದರಲ್ಲಿ ಅಂತ. ಅಶ್ವಿನಿ ನಾಯಕ್ ಅವರು ನನ್ನ ಕಮೆಂಟಲ್ಲಿ ಹೇಳಿದ್ದಾರೆ, ಅವರ ಮಗಳು ತನ್ವಿದು ನಾಳೆ ಬರ್ತ್ಡೇ ಅಂತ. ತನ್ವಿ ಅವರಿಗೆ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ನಾನು ತೋಟಕ್ಕೆ ಹೋಗಿದ್ದೆ. ತೋಟಕ್ಕೆ ಹೋಗಿ ಸ್ವಲ್ಪ ಹಾಳೆ ಕಡಿಯೋಷ್ಟರಲ್ಲಿ ನಮ್ಮ ಪಿ ಗೌರಿದ್ದಾಳಲ್ಲ ತುಂಬ ಕರೆಯುವುದು ಕೇಳ್ತಾ ಉಂಟು. ನೋಡಿದರೆ ಅಮ್ಮ ಅವಳನ್ನು ಬಿಟ್ಟು ನೀರು ಕುಡಿಲಿಕ್ಕೆಲ್ಲ ಹೋಗಿ ಆರಾಮದಲ್ಲಿ ಬಂದು ಬೇರೆ ಕಡೆ ಮೇಯ್ತಿದ್ದಾಳೆ. ಹಾಗೆ ಈಗ ಇಬ್ಬರನ್ನು ಒಂದು ಕಡೆ ಕಟ್ಟಿ ಹಾಕಿ ಬಂದೆ. ಮತ್ತೆಂತಂದರೆ ತೋಟದಲ್ಲಿ ಸ್ಪ್ರಿಂಕ್ಲರ್ ಹಾರಿದು ಕಾಣೋದಿಲ್ಲ. ಹಾಗೆ ಅಪ್ಪ ಪಂಪು ಬಂದ್ ಮಾಡಿದ್ದಾರೆ ಇಲ್ಲ ಅಂತ ನೋಡಿ ಹೋಗುವ ಅಂತ ಬಂದೆ. ಇಲ್ಲ ಕರೆಂಟ್ ಹೋಗಿದೆ ಅಂತ. ಕರೆಂಟ್ ಹೋದರೆ ಆಟೋಮೆಟಿಕ್ಕಾಗಿ ಬಂದಾಗ್ತದೆ ಅಲ್ವಾ, ನೋಡುವ. ಇಲ್ಲ ಅಂತ ಹೇಳಿದರೆ ಕೆಲವೊಮ್ಮೆ ನೀರು ಎಳೆಯುವುದಿಲ್ಲ ಪಂಪು, ಹಾಗೆ ಅದು ರನ್ನಿಂಗಲ್ಲಿ ಇದ್ದರೆ ಪ್ರಾಬ್ಲಮ್ ಆಗ್ತದಲ್ಲ ಅಂತ ನೋಡಿ ಹೋಗುವ ಬನ್ನಿ. ಕರೆಂಟ್ ಇಲ್ಲ, ಹಾಗೆ ಇದು ಆಫ್ ಆಗಿದೆ. ನನಗೆ ಯಾವಾಗಲೂ ಕೂಡ ಒಂದು ಪ್ರಾಬ್ಲಮ್ ಇದೆ ಗೊತ್ತುಂಟ. ಹೀಗೆ ಮಾಡಿದರೆ ಆನ್, ಹೀಗೆ ಮಾಡಿದರೆ ಆಫ್. ಹಾಗೆ ನನಗೆ ಅದು ಗೊತ್ತಾಗೋದಿಲ್ಲ. ಕರೆಂಟ್ ಇದ್ದರೆ ಆನ್ ಆಫ್ ಮಾಡೋವಾಗ ಗೊತ್ತಾಗ್ತದಲ್ಲ. ಮಸ್ಟ್ ಇದು ಆಫಲ್ಲಿ ಉಂಟು, ಅಪ್ಪ ಆಫ್ ಮಾಡಿಟ್ಟು ಹೋಗಿದ್ದಾರೆ. ಸಂಪಿಗೆ ಹಣ್ಣು ಅಬ್ಳುಕ ಅಂತ ಹೇಳ್ತೀರಲ್ಲ, ಅದೇ ಮೊನ್ನೆ ನಾನು ಹಾಕಿದ್ದಾಗ ಒಬ್ಬರು ಕೇಳಿದ್ರು ಅದು ಯಾವುದು ಹಣ್ಣು ಅಂತ. ನಾವಿಲ್ಲಿ ಅಪ್ಪಿಕಾಯಿ ಅಂತ ಹೇಳೋದು, ಅದು ಅಬ್ಳುಕ ನೋಡಿ. ಆಗ್ತಾ ಉಂಟು, ಹಣ್ಣಾಗಲಿಕ್ಕೆ ಸ್ವಲ್ಪ ಸಮಯ ಉಂಟು. ಇದು ಮುಂಚೊಮ್ಮೆ ನನಗೆ ಸಿಕ್ಕಿತ್ತು, ತುಂಬ ಕೆಂಪಾಗಿ ಆಯಿತಾ. ಆ ಥರ ಆಗೋದಿಲ್ಲ ಆಯಿತಾ. ಇದು ಅಷ್ಟು ಆಗುವಷ್ಟರಲ್ಲಿ ಹಕ್ಕಿಗಳು ತೂತು ಮಾಡಿ ಹಾಳಾಗ್ತದೆ ಅದು. ಏನು ಮಾಡ್ತಿದ್ದಿ?
ರಿಂಗಿ ಡಿಂಗಿ ಎಲ್ಲಿ ಗೊತ್ತಿಲ್ಲ. ಹಾಯ್, ಪಪ್ಪಿ ಕೊಡೋದು. ಹಾಂ ಗೈಸ್, ನಿಮಗೆ ಪಪ್ಪಿ ಕೊಟ್ಟ ಇವ. ತೆಂಗಿನ ಮರದಲ್ಲಿ ಉಂಟಲ್ಲ, ಮುಂಚೆ ನಮ್ಮ ಮನೆಯಲ್ಲಿ ಮಾಡ್ತಿದ್ದದ್ದು ತೊಂಡೆಕಾಯಿ ಆಗಿದೆ ಆಯಿತಾ, ಆಗ್ತಾ ಇರ್ತದೆ. ಇದರಲ್ಲೆಲ್ಲ ಒಂದು ಬಳ್ಳಿ ಹೋಗಿ ಬದುಕಿದೆ. ಅಂದರೆ ಈ ತೊಂಡೆಕಾಯಿ ಈಗ ನಾವು ಬೆಳಿತಿಲ್ಲ, ಇದಕ್ಕೆ ಅಷ್ಟು ಗೊಬ್ಬರ ಸಿಗದೆ ಇಷ್ಟು ಚಿಕ್ಕ ಸೈಜಲ್ಲಿ ಇರೋದು ಆಯಿತಾ. ಇದು ಉದ್ದಕ್ಕೆ ಬರ್ತದೆ, ನಮ್ಮ ಬೆರಳಿಗಿಂತ ಸಹ ತುಂಬ ಉದ್ದ ಬರ್ತದೆ. ಬೇಯೋದು ಕಡಿಮೆ, ಅಂದರೆ ಬೇಯಬೇಕಂದ್ರೆ ವಿಶಿಲ್ ಹಾಕಿಸ್ಬೇಕು ಕುಕ್ಕರಲ್ಲಿ. ಅದಕ್ಕೋಸ್ಕರ ನಾವು ಇದನ್ನು ಬೆಳಿತಿಲ್ಲ ಈಗ, ಇಲ್ಲಾಂದರೆ ಸುಮಾರು ಉದ್ದ ಆಗ್ತದೆ. ಅಲ್ಲಿ ನೋಡಿ ಮೇಲೆಲ್ಲ ಉಂಟು, ಅಲ್ಲಿ ಕರಿಮೆಣಸು ಕಾಣ್ತಾ ಉಂಟಾ, ಅದರಲ್ಲಿ ಸಹ ಉಂಟು ಒಂದು ಬಳ್ಳಿ ದಪ್ಪದು ಹೋಗಿ, ಅದರಲ್ಲಿ ಸಹ ತೊಂಡೆಕಾಯಿ ಉಂಟು. ಅಂದರೆ ಇದು ಚಪ್ಪರದಲ್ಲಿ ಅಲ್ಲ, ನಮ್ಮ ಕರಿಮೆಣಸಿನ ಬಳ್ಳಿಯ ಆಧಾರದಲ್ಲಿ ಆಗ್ತಾ ಉಂಟು. ನೋಡಿ ಇದು ಎಂತ ಇರ್ಬೋದು ಅಂತ ಒಮ್ಮೆ ಇಮ್ಯಾಜಿನ್ ಮಾಡಿ ಅಂತೆ. ಎಂತ ಅಂತ ಗೊತ್ತಾಗ್ತದೆ ನಿಮಗೊಂದು ಕಾಯಿ ಹಣ್ಣಿನ ಥರ ಅನಿಸ್ತಾ ಇಲ್ವ ಕೆಂಪಾಗಿ? ಎಂತ ಗೊತ್ತುಂಟಾ, ಇದು ನಮ್ಮ ಕೆಂಪು ಗುಲಾಬಿದು ಗಿಡ ಆಯಿತಾ. ಇದರಲ್ಲಿ ಗುಲಾಬಿ ಆಗಲಿಲ್ಲ, ಈಗ ಚಿಗುರು ಹೋಗ್ತಾ ಉಂಟು. ಮುಂಚೆ ಆದ ಗುಲಾಬಿ ಅದರ ದಂಡು ಇದು ನೋಡಿ, ಇದರಲ್ಲಿ ಮೇಲೆ ಎಸಳಾಗಿ ಬಿದ್ದೋಗಿದೆ. ಇದು ಈಗ ಒಣಗಿ ಇದರಲ್ಲಿ ಒಂದು ಕಾಯಿಯಾಗಿದೆ. ಗುಲಾಬಿ ಗಿಡದಲ್ಲಿ ಕಾಯಿಯದ್ದು ನಾನು ಮೊದಲ ಸಲ ನೋಡಿದ್ದು. ಈ ಥರದ್ದು ಆಗ್ತದೆ, ಅಂದರೆ ಇದು ಗುಲಾಬಿಯ ಕೆಳಗಡೆ ಇರ್ತದೆ ನೋಡಿ, ಅದೇ ದೊಡ್ಡದಾಗಿ ಈಗ ಹಣ್ಣಾಗ್ತಾ ಬಂದಿದೆ. ಇದು ಸಹ ಜಾಸ್ತಿ ಹಣ್ಣಾದಮೇಲೆ ಎಂತ ಆಗ್ತದೆ ಅಂತ ನೋಡಬೇಕು. ಇದರೊಳಗಡೆ ಬೀಜ ಇರ್ತದಾ ಎಂತ ಅಂತ. ನೀವು ಯಾರಾದರೂ ನೋಡಿದ್ದೀರಾ ಅಂತ ಕಮೆಂಟಲ್ಲಿ ಹೇಳಿ. ನಾನು ಇದನ್ನು ಹಸಿರು ಬಣ್ಣದಲ್ಲಿ ನೋಡ್ತಾ ಇದ್ದೆ, ಆದರೆ ಕೆಂಪು ಬಣ್ಣದಲ್ಲಿ ನೋಡ್ತಿರೋದು ಮೊದಲ ಸಲ. ಇದನ್ನು ಹೀಗೆ ಬಿಟ್ಟು ಇನ್ನೂ ಸಹ ಒಣಗ್ತದಲ್ಲ, ಆಮೇಲೆ ಒಡೆದು ನೋಡಬೇಕು. ಆಗ ಸಹ ನಾನು ವ್ಲಾಗ್ ಮಾಡ್ತೇನೆ ಎಂತ ಅಂತ ನಿಮಗೆ ಸಹ ಗೊತ್ತಾಗ್ತದಲ್ಲ. ನಾನು ಮೊದಲ ಸಲ ನೋಡ್ತಿರೋದು, ನೀವು ಯಾರಾದರೂ ನೋಡಿದ್ದೀರಿ ಅಂತ ಕಮೆಂಟಲ್ಲಿ ಹೇಳಿ. ನೋಡಿ, ನಿಮಗೆ ನಂಬಿಕೆ ಇಲ್ಲ ಅಂತ ಹೇಳಿದರೆ ಅದರ ದಂಡಲ್ಲಿ ನೋಡಿ ಮುಳ್ಳು ಉಂಟು, ಅದು ಗುಲಾಬಿದು, ಕೆಂಪು ಗುಲಾಬಿ. ಈಗ ನಿಮಗೆ ಗುಲಾಬಿ ತೋರಿಸೋಷ್ಟು ಇಲ್ಲ, ಯಾಕಂದರೆ ಗುಲಾಬಿ ಆಗಬೇಕಷ್ಟೇ ಇನ್ನು. ಇದು ಗುಲಾಬಿ ಆದಾದರೆ ಅದರ ಇದು ನೋಡಿ, ಆಗ ನಾನು ಕೆಂಪು ಕಾಯಿ ತೋರಿಸಿದೆಲ್ಲ ಅದೇ ಥರದ್ದು ಇದು ನೋಡಿ ಹಸಿರು. ಇದೇ ನೋಡಿ ಹೂವಿನ ಎಸಳಿನ ಕೆಳಗಡೆ ಆಗುವಂಥದ್ದು, ಇದೇ ಇನ್ನು ಕೆಂಪು ಆಗ್ತದೆ. ಅರಶಿನ ನಾವು ತೆಗೆದಿದ್ದೇವಲ್ಲ, ಅದನ್ನಪ್ಪ ಈಗ ಕ್ಲೀನ್ ಮಾಡ್ತಿದ್ದಾರೆ ನೋಡಿ. ಇದು ಅದರದ್ದು ಬುಡ, ಅದಕ್ಕೆ ಸೈಡಿಗೆ ಇದೆಲ್ಲ ಅಟ್ಯಾಚ್ ಆಗಿರೋದು ಹೀಗೆ ಅದರದ್ದು ಬೇರೆಲ್ಲ ಉಂಟಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡಿ ಇಲ್ಲಿ ಇಟ್ಟಿದ್ದಾರೆ. ನೀರು ಕುಡಲಿಕ್ಕೆ ಕರ್ಕೊಂಡು ಬಂದೆ. ಅವಳು ಸುಮಾರು ಸಲ ನೀರು ಕುಡ್ದಿದ್ದಾಳೆ, ಯಾಕಂದ್ರೆ ಅವಳನ್ನು ಬಿಟ್ಟದ್ದು ಮಗಳನ್ನ ಈಗ ಕರ್ಕೊಂಡು ಬಂದದ್ದು ನಾನು. ಇನ್ನು ಇವಳು ನೀರು ಕುಡ್ದಾಗೆ, ಅವಳಿಗೆ ಆಚೆ ಸಹ ನೀರು ಕುಡಿಬೋದಾಯ್ತಾ, ಅವಳಿಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಅಲ್ಲಿ. ಊಟಕ್ಕೆ ಮಜ್ಜಿಗೆ, ಬೆಂಡೆಕಾಯಿ ಮತ್ತು ಅಲಸಂದೆ ಹಾಕಿ ಸಾಂಬಾರು, ಆಮೇಲೆ ಗಂಜಿ ಆಯಿತು. ಹುಲ್ಲೆಲ್ಲ ಮಾಡಿ ಬಂದು ಬೇಗ ಹುಲ್ಲು ಮಾಡಿದೆ. ಇವತ್ತು ಅಡಿಕೆ ತುಂಬಿಸೋದು, ನಾವು ಸೋಲಾರ್ ಟರ್ಪಲಲ್ಲಿ ಅಡಿಕೆ ಹಾಕಿಟ್ಟಿದ್ವಿ ಅಲ್ಲ, ಅದನ್ನು ತುಂಬಿಸ್ತಾ ಇದ್ದೆವು. ಹಾಗೆ ವ್ಲಾಗ್ ಮಾಡಲಿಲ್ಲ ಅಂತ ಹೇಳಿ ಈಗ ವ್ಲಾಗ್ ಮಾಡ್ತಿದ್ದೇನೆ. ಸಾಧಾರಣ ತುಂಬಿಸಿ ಆಯಿತು, ಇನ್ನೊಂದೆರಡು ಗೋಣಿ ಉಂಟು ತುಂಬಿಸಲಿಕ್ಕೆ. ಈಗ ತುಂಬಿಸಿಡೋದು, ಮತ್ತು ಗಣಿ ಬರ್ತಾರಲ್ಲ ಅವ್ರ ಹತ್ರ ಸ್ಟಾಕ್ ರೂಮಿಗೆ ಹಾಕ್ಲಿಕ್ಕೆ ಹೇಳೋದು. ನನಗೆ ಆಗಲಿಕ್ಕಿಲ್ಲ ಅದನ್ನು ಹೊತ್ಕೊಂಡು ಹೋಗಲಿಕ್ಕೆ. ಅಪ್ಪ ಕೇಳ್ತಾರೆ, ನಿಮಗೆ ಆದಿತ್ತಲ್ಲ ಕೊಂಡು ಹೋಗ್ಲಿಕ್ಕೆ ಅಂತ. 50 kg ನನಗೆ ಆದಿತ್ತಾ, ನಾನು ಇರೋದೇ 47 kg. ಗಣಿ ಒಂದು ರಾಮಫಲ ಕೊಯ್ದಿದ್ರು, ಹಾಗೆ ಇದು ಅರ್ಧ ಅವರಿಗಿಟ್ಟು, ಇದು ನಾನು ತಿಂತಿದ್ದೆ. ನನಗೀಗ ಅಡಿಕೆ ತುಂಬಿಸಿ ಸಾಕಾಯಿತು. ಹಾಗೆ ಎನರ್ಜಿಗೋಸ್ಕರ ನಾನು ಹೀಗೆ ಸ್ಪೂನ್ ಹಾಕಿ ತಿನ್ನೋದು, ಯಾಕಂದರೆ ಅದು ಕ್ಲೀನ್ ಆಗ್ತದೆ, ಸಿಪ್ಪೆ ಮಾತ್ರ ಉಳಿತದೆ. ಇದು ಬಾಯಲ್ಲಿ ತಿನ್ನಲಿಕ್ಕೆ ಹೋದರೆ ಉಂಟಲ್ಲ, ಸಿಪ್ಪೆ ಸಹ ಒಟ್ಟಿಗೆ ಬರ್ತದೆ. ಸಿಪ್ಪೆ ಸ್ವಲ್ಪ ಕಹಿ ಇರ್ತದೆ,
ಹಾಗಾಗಿ ಸ್ಪೂನ್ ಹಾಕಿ ತಿನ್ನೋದು ಬೆಸ್ಟ್. ಈಗ ಒಂದು ಗಿಡದಲ್ಲಿ ಉಂಟು, ನಾನು ಕೊಯ್ಲಿಕ್ಕೆ ಹೋಗ್ಬೇಕಿತ್ತು ತಿಂದಾದ್ಮೇಲೆ. ಹೇಳಿದ್ದಲ್ಲ, ಇದೊಂದು ಲಾಸ್ಟಿಗೆ ಉಳಿದದ್ದು, ಇನ್ನಿಲ್ಲ ಇದರಲ್ಲಿ. ಇನ್ನೊಂದು ಉಂಟು ಸ್ವಲ್ಪ ಚಿಕ್ಕದದು, ಇದರಷ್ಟು ದೊಡ್ಡದಿಲ್ಲ. ಇದು ಮೆತ್ತನೆ ಆಗಿದೆ ಒಂದು ಸೈಡಿಂದ, ಸ್ಮೂತ್ ಆದಾಗೆ ಹಕ್ಕಿಗಳು ತೂತು ಮಾಡ್ತದೆ ಅಂತ. ಅದಕ್ಕೆ ಇದನ್ನು ಕೊಯ್ಯಬೇಕು. ಇವತ್ತು ಬೇಡವಾ ಅಂತ ನಾಳೆ ನೋಡ್ತೇನೆ, ನಾಳೆ ಬೆಳಿಗ್ಗೆ ಕೊಯ್ಬೋದು. ಚೆಂದ ಉಂಟಲ್ಲ. ನಾನು ಈಚೆ ಸೈಡಿಂದ ಕಲರ್ ನೋಡಿ ತುಂಬ ಹಣ್ಣಾಗಿದೆ ಅಂತ ಅನಿಸಿದೆ. ಪಿಂಕ್ ಉಂಟು ನೋಡಿ. ಇದು ಕಲರ್ ಅಲಸಂಡೆ. ಇದಕ್ಕೆ ಎಂತ ಹೇಳ್ತೀರಿ ಅಂತ ಹೇಳಿ ಕಮೆಂಟಲ್ಲಿ, ನನಗೆ ಗೊತ್ತಿಲ್ಲ. ಇದು ಅಚ್ಚಕ್ಕನ ಮನೇಲಿ ಕೂಡ ಆಗ್ತದೆ, ಮೊನ್ನೆ ಕಳಿಸಿಕೊಟ್ಟಿಲ್ಲ ಅಪ್ಪ ಹೋಗಿ ಬಂದಿದ್ದಾಗ. ಇದೇನು ಗೊತ್ತುಂಟಾ ಹೇಗೆ ಗಿಡ ಅದ್ದು ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಲಾಸ್ಟ್ ಟೈಮ್, ಬಿಫೋರ್ ಲಾಸ್ಟ್ ಟೈಮ್ 2023ರಲ್ಲಿ ಇದರದ್ದು ನಾವು ತುಂಬ ಗಿಡ ಮಾಡಿದ್ವಿ, ತುಂಬ ಇದು ಕೂಡ ಆಗಿತ್ತು, ಸೇಲ್ ಕೂಡ ಮಾಡಿದ್ವಿ. ಅಪ್ಪ ಏನು ಹೇಳಿದ್ರಂದರೆ ಬರುವ ವರ್ಷಕ್ಕೆ ಮಾಡೋದು ಬೇಡ ಅಂಥೇಳಿ ಹಾಗೆಯೇ ಬಿಟ್ಟಿದ್ದರು. ನಾನು ಕೆಲವು ಅಲಸಂಡೆಯನ್ನು ಇದರೊಟ್ಟಿಗೆ ಮಿಕ್ಸ್ ಮಾಡಿ ಇಟ್ಟಿದ್ದೆ, ಯಾವುದು ಬೀಜಕ್ಕೆ ಬೇಕು ಅದರೊಟ್ಟಿಗೆ ಇಟ್ಟಿದ್ದೆ. ಅದು ಈ ವರ್ಷ ಸಿಕ್ಕಿತ್ತಾಯ್ತಾ, 2 ವರ್ಷದ ಹಳೇದಲ್ಲ ಇದು. ಅದಕ್ಕೆ ಅಪ್ಪ ಹೇಳಿದರು ಇದು ಹುಟ್ಟಲಿಕ್ಕಿಲ್ಲ, ಇದನ್ನು ಬಿಸಾಡು ಅಂತ ಹೇಳಿದರು. ನಾನು ಅದಕ್ಕೆ ಏನು ಮಾಡಿದೆ ಅಂದರೆ ಒಂದು 10 ಸೀಡ್ಸನ್ನು ತೆಕೊಂಡು ಬಂದು ಹೂವಿನ ಸಾಲಲ್ಲಿ ಹಾಕಿದ್ರಲ್ಲಿ ಗಿಡ ಬೆಳೆದದ್ದು ಈಗ ಇಷ್ಟ ಆಗಿದೆ. ಎಂತಲ್ವಾ ಇದು 2 ವರ್ಷ ಹಳೆತ್ತು ಸೀಡ್ ಆಗ್ತದೆ ಅಂತ ಸಹ ನನ್ನ ಅಪ್ಪನಿಗೆ ಹೋಪ್ ಇರಲಿಲ್ಲ. ನಾನಾದರೂ ಸುಮ್ಮನೆ ಹಾಕಿದ್ದು ಹೂ ಗಿಡ ಸಾಲಲ್ಲಿ. ಆಗಲಿಂದ ಅಲ್ಲಿ ಎಷ್ಟು 6 ಗಿಡ ಏನೋ ಆಗಿತ್ತು, ಅದನ್ನು ಇಲ್ಲಿ ತಂದು ಅಪ್ಪ ನೆಟ್ಟದ್ದು. ಹೀಗಾಗಿದೆ ಇದು. ನಾಳೆಲ್ಲ ನಾಡಿದ್ದು ಕೊಯ್ಯುವ. ಹೀಗಿರ್ತದೆ ನೋಡಿ, ಸ್ಟಾರ್ಟಿಂಗ್ ಹೀಗೆ ಇರ್ತದೆ, ಆಮೇಲೆ ಹೀಗೆ ಆಗ್ತದೆ. ಕಲರ್ ಅಲಸಂಡೆ ನೋಡಿ. ಏನೆಲ್ಲ ಇರ್ತದಲ್ಲ ಪ್ರಕೃತಿಯಲ್ಲಿ, ವಿಚಿತ್ರ. ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡುವ. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ. ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲದ್ರೆ @ಅನುಷಾ ಕೃಷ್ಣನಾಯಕ್ ಅಂತ ಉಂಟು, ಅದನ್ನು ಕೂಡ ಫಾಲೋ ಮಾಡಿ. ಹಾಗೆ ಫೇಸ್ಬುಕ್ ಪೇಜ್ ಕೂಡ ಅದೇ ಹೆಸರಲ್ಲಿ ಉಂಟು. ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಕೂಡ ಜಾಯ್ನ್ ಆಗಿ. ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ನಾನು ಯಾವಾಗ ಯೂಟ್ಯೂಬಲ್ಲಿ ವ್ಲಾಗ್ ಹಾಕ್ತೇನೆ ಅದನ್ನು ಅಲ್ಲಿ ಹಾಕಿರ್ತೇನೆ. ನೀವು ವಾಟ್ಸಪ್ಪಲ್ಲಿ ಓಪನ್ ಮಾಡಿ ಯೂಟ್ಯೂಬನ್ನು ನೋಡ್ಕೊಳ್ಬೋದು. ಮತ್ತು ಸಿಗುವ ನಾಡಿನ ವ್ಲಾಗಲ್ಲಿ. ಅಲ್ಲಿ ತನಗೆಲ್ಲೇ ಕೂಡ ಟಾಟಾ, ಟೇಕ್ ಕೇರ್, ಬೈ ಬಾಯ್.